ನಮಸ್ಕಾರ ಸ್ನೇಹಿತರೆ, ಭಕ್ತಿಸಾರ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕೃಷ್ಣನ ಜನನದ ಬಗ್ಗೆ ತಿಳಿದುಕೊಳ್ಳೋಣ. ಭಗವಾನ್ ಮಹಾವಿಷ್ಣುವಿನ 9 ಅವತಾರಗಳಲ್ಲಿ ಕೃಷ್ಣನ ಅವತಾರವೂ ಕೂಡ ಒಂದು. ಕೃಷ್ಣನ ಬಾಲ್ಯ ಹಲವಾರು ತುಂಟಾಟಗಳಿಂದ ಕೂಡಿತ್ತು ಎನ್ನುವುದನ್ನು ನಾವು ಕೇಳಿದ್ದೇವೆ. ಮೊದಲಿಗೆ ನಾವು ಕೃಷ್ಣನ ಜನನದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕೃಷ್ಣನ ಯುಗವನ್ನು ದ್ವಾಪರ ಯುಗ ಎಂದು ಕರೆಯುತ್ತೇವೆ. ಈ ಯುಗದಲ್ಲಿ ಮಥುರಾ ಪಟ್ಟಣದಲ್ಲಿ ಉಗ್ರಸೇನ ಎಂಬ ರಾಜನಿದ್ದ. ಅವನಿಗೆ 2 ಮಕ್ಕಳಿದ್ದರು. ಕಂಸ ಎಂಬ ಮಗ ಮತ್ತು ದೇವಕಿ ಎಂಬ ಮಗಳಿದ್ದಳು. ಕಂಸನದು ದುಷ್ಟ ಮನಸ್ಸು, ದೇವಕಿ ಒಳ್ಳೆಯ ಸ್ವಭಾವದವಳು. ಕಂಸನು ತನ್ನ ತಂದೆಯನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಸೆರೆಮನೆಗೆ ಹಾಕಿದನು. ಈ ಮಧ್ಯೆ ಅವನ ಸಹೋದರಿ ದೇವಕಿ ರಾಜ ವಸುದೇವನನ್ನು ಮದುವೆಯಾದಳು. ಕಂಸನು ತನ್ನ ಸಹೋದರಿಯನ್ನು ಅವಳ ಗಂಡನ ಮನೆಗೆ ಕಳಿಸಿಕೊಳ್ಳುವ ಸಂದರ್ಭದಲ್ಲಿ ಅವನಿಗೆ ಅಶರೀರವಾಣಿಯೊಂದು ಕೇಳಿಸುತ್ತದೆ. ಆ ಧ್ವನಿಯಲ್ಲಿ, ನಿನ್ನ ಸಹೋದರಿಯ 8ನೆಯ ಮಗ ನಿನ್ನನ್ನು ಕೊಲ್ಲುತ್ತಾನೆ ಎಂದು ಕೇಳಿಸುತ್ತದೆ. ಇದರಿಂದ ಭಯಗೊಂಡ ಕಂಸನು ತನ್ನ ಜೀವವನ್ನು ಉಳಿಸಿಕೊಳ್ಳಲು ತನ್ನ ಸಹೋದರಿಯನ್ನು ಕೊಲ್ಲಲು ಬಯಸುತ್ತಾನೆ. ಆಗ ವಸುದೇವನು ತನ್ನ ಹೆಂಡತಿಯನ್ನು ಬಿಡುವಂತೆ ಕಂಸನನ್ನು ಬೇಡಿಕೊಂಡನು. ಹಾಗೂ ಅವರಿಗೆ ಹುಟ್ಟುವ ಪ್ರತಿಯೊಂದು ಮಗುವನ್ನು ಕಂಸನಿಗೆ ಹಸ್ತಾಂತರಿಸುವುದಾಗಿ ಭರವಸೆ ನೀಡಿದರು. ಕಂಸನು ಸಮಾಧಾನಗೊಂಡು ದಂಪತಿಯನ್ನು ಸೆರೆಮನೆಗೆ ಹಾಕಿದನು. ಕಾವಲಿಗೆ ತನ್ನ ಸೈನಿಕರಿಗೆ ಆದೇಶ ನೀಡಿದನು. ಪ್ರತಿ ಬಾರಿ ದೇವಕಿ ಮಗುವಿಗೆ ಜನ್ಮ ನೀಡಿದಾಗ ಕಂಸ ದಂಪತಿಗಳನ್ನು ಭೇಟಿಯಾಗಿ ಅವರ ಮಗುವನ್ನು ಕರೆದುಕೊಂಡು ಹೋಗುತ್ತಿದ್ದನು ಹಾಗೂ ಆ ಮಗುವನ್ನು ಸಾಯಿಸುತ್ತಿದ್ದನು. ದೇವಕಿ 7ನೇ ಬಾರಿಗೆ ಗರ್ಭಿಣಿಯಾಗಿದ್ದಾಗ ದೇವತೆಗಳ ಮಧ್ಯಪ್ರವೇಶದಿಂದ ಬೃಂದಾವನದಲ್ಲಿರುವ ರೋಹಿಣಿಯ ಗರ್ಭಕ್ಕೆ ಆ ಪಿಂಡವನ್ನು ಹಸ್ತಾಂತರಿಸಲಾಯಿತು. ಹಾಗೆಯೇ ಬಲರಾಮನ ಜನನವಾಗುತ್ತದೆ. ಕಂಸನಿಗೆ ಅದು ಸತ್ತ ಜನ್ಮ ಎಂದು ಹೇಳಲಾಯಿತು. ದೇವಕಿ ಮತ್ತು ವಸುದೇವರ 8ನೇ ಮಗು ಶ್ರೀಕೃಷ್ಣ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಧಾರಾಕಾರ ಮಳೆ ಇರುವ ಸಂದರ್ಭದಲ್ಲಿ ಜನಿಸಿದನು. ಹಾಗೆ ಈ ವಿಶೇಷ ದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಕರೆಯುತ್ತೇವೆ ಹಾಗೂ ನಾವು ಆಚರಿಸುತ್ತೇವೆ. ಸರಿ ಸ್ನೇಹಿತರೆ, ಮುಂದಿನ ಭಾಗಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.